ಹಲೋ ಡಿಯರ್ಸ್, ವೆಲ್ಕಮ್ ಟು ದ ಕ್ಲಾಸ್. ನೋಡ್ರಿ, ಈ ಹಿಂದಿನ ಕ್ಲಾಸಲ್ಲಿ ನಾವು ಅರಿಥ್ಮೆಟಿಕ್ ಪಾರ್ಟಲ್ಲಿ ಅರಿಥ್ಮೆಟಿಕ್ ಪಾರ್ಟಲ್ಲಿ ನಾವು ಬಾಡ್ಮಾಸ್ ರೂಲ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಅಲ್ಲಿ ಮಲ್ಟಿಪಲ್ ಆಪರೇಷನ್ಸ್ಗಳಿದ್ದಾಗ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀವಿ ಅಂತಕ್ಕಂಥದ್ರನ್ನ ನಾವು ಡಿಸ್ಕಷನ್ ಮಾಡ್ಕೊಂಡಿದ್ವಿ, ರೈಟ್. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಕ್ಲಾಸಲ್ಲಿ ನಾವು ಆಲ್ಜಿಬ್ರಾ ಪಾರ್ಟಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ಆಲ್ಜಿಬ್ರಾ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಡೆಮೋ ಕ್ಲಾಸಿಗಾಗಿ, ಅಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಯಾವ ರೀತಿಯಲ್ಲಿ ಇರ್ತವೆ ನಿಮ್ಗೆ ರಜೆಯಲ್ಲಿ ಅಂತಕ್ಕಂಥದ್ರಲ್ಲಿ ಡೆಮೋ ಕ್ಲಾಸ್ ಆಗಿ ಒಂದಿಷ್ಟು ಲೆಕ್ಕಗಳನ್ನು ಬಿಡಿಸೋಣ. ಓಕೆನಾ? ಇದು ಆಲ್ಜಿಬ್ರಾ ಪಾರ್ಟ್, ರೈಟ್. ಸೊ ಏನಿದೆ ಕ್ವಶನ್ ಏನಿದೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿ ಗಿವನ್ ಈಕ್ವೇಶನ್ಸ್ ಅಂತಕ್ಕಂಥ. ಸೊ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತಕ್ಕಂಥದ್ದು ಫಸ್ಟ್ ಪ್ರಾಬ್ಲಮ್. ಈ ರೀತಿಯಲ್ಲಿ ನೋಡಿ, 3x = 15. ಹೌದಾ? 3x = 15 ಅಂತಕ್ಕಂಥದ್ದು. ಸೊ ನೋಡ್ರಿ, ಸೊಲ್ಯೂಷನ್ ಬರೀಬೇಕು. ಸೊಲ್ಯೂಷನ್ ಯಾವುದೇ ಪ್ರಾಬ್ಲಮ್ ಅನ್ನ ಬಿಡಿಸ್ರಿ ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ ಅಂತ ಹೇಳಿ ಬರೋದು. ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೋರಿ. 3x = 15 ಅಂತಕ್ಕಂಥ. ಸೊ 3x ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ವಿ. 3 ಪಕ್ಕದಲ್ಲಿ ಎಕ್ಸ್ ಪಕ್ಕದಲ್ಲಿ 3 ಇದೆ, ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಈಗ 3 ಅನ್ನ ನಾವು ಏನ್ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿದ್ದರೆ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀವಿ, ರೈಟ್ ಹ್ಯಾಂಡ್ ಸೈಡ್ ಇಲ್ಲಿದ್ದರೆ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಕಳಿಸ್ಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ರೂಲ್ಸ್ಗಳಿದಾವೆ. ಏನಪ್ಪ ಅಂತಂದ್ರೆ 3x ಅನ್ನೋದು 3 ಮತ್ತೆ x ಅದರ ಪ್ರಾಡಕ್ಟ್. ಅದು ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ 3 and x. 3x ಅಂತ, ಓಕೆನಾ? ಎಸ್. ಸೊ 3x ಪ್ರಾಡಕ್ಟ್ ಇರೋದ್ರಿಂದ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಸೈನ್ ಇದೆ 3 ಮತ್ತೆ x ನಡುವೆ. ಸೊ 3 ಮತ್ತೆ x ನಡುವೆ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ನಾವು 3 ಅನ್ನ ಒಂದು ಸೈಡ್ ಇಂದ ಇನ್ನೊಂದು ಸೈಡಿಗೆ ಕಳಿಸಿದ್ವಿ ಈಕ್ವೇಶನ್ ಅಲ್ಲಿ ಅಂತಂದ್ರೆ ಅದು ಏನೈತೆ, ಡಿವೈಡ್ ಆಗುತ್ತೆ, ಡಿವಿಷನ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಎಕ್ಸ್ ಹಾಗೆ ಅಲ್ಲೇ ಇರಲಿ. ಸೊ ಈ ಕಡೆ ಏನಿದೆ 15 ಇದೆ, ಹೌದಾ? 15 3 ಅನ್ನ ಈ ಕಡೆ ತಗೊಂಡ್ಬಂದಾಗ ಇದೇನಾಯ್ತು, ಡಿವೈಡೆಡ್ ಬೈ 3 ಆಯ್ತು. ಯಾಕೆ ಹೇಳ್ರಿ, 3 ಮತ್ತೆ ಎಕ್ಸ್ ಮಧ್ಯದಲ್ಲಿ ಬಿಟ್ವೀನ್ ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಈ ಕಡೆ ಬಂದ್ರೆ ಅದು ಡಿವೈಡ್ ಆಯ್ತು. ಸೊ 3 1s are 3, 5s are 50. ವ್ಯಾಲ್ಯೂ ಏನಾಯ್ತು, ಎಕ್ಸ್ ವ್ಯಾಲ್ಯೂ 5 ಆಯ್ತು. ಸೊ ನಮಗ ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ತ್ರಿ, ಇದು 5 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಸೊ ಈ ರೀತಿಯಲ್ಲಿ ನಿಮಗೆ ಏನಿರುತ್ತೆ ಅಂತಂದ್ರೆ ಕ್ಲಾಸಸ್ಗಳು ಲಭ್ಯವಿರುತ್ತೆ ಅಂತಕ್ಕಂಥದ್ದು ಬೇಸಿಗೆ ರಜೆಯಲ್ಲಿ. ಸೊ ನೆಕ್ಸ್ಟ್ ಲೆಕ್ಕವನ್ನ ನೋಡ್ಕೊಳ್ಳೋಣ. ಎಸ್, ನೆಕ್ಸ್ಟ್ ಲೆಕ್ಕವನ್ನು ನೋಡ್ಕೊಳ್ಳೋಣ. ನೋಡ್ರಿ, ಸೊಲ್ಯೂಷನ್ ಹೇಳಿದೀನಿ. ಯಾವುದೇ ಲೆಕ್ಕವನ್ನು ಬಿಡಿಸಿ ಫಸ್ಟ್ ಸೊಲ್ಯೂಷನ್ ಅಂತ ಹೇಳಿ ಬರೀತೀರಿ, ಆಮೇಲೆ ಕೊಟ್ಟಿರ್ತಕ್ಕಂಥದ್ದು ವ್ಯಾಲ್ಯೂ ಅನ್ನ ಫಸ್ಟ್ ಬರೀತೀರಿ. 2x = 8 ಇದೆ. ಸೊ ಇದನ್ನ ಸಾಲ್ವ್ ಮಾಡಬೇಕು. ಸೊ ನಾವು ಏನ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 2 ಮತ್ತೆ x ಅನ್ನೋದು ಇಟ್ಸ್ ಅ ಪ್ರಾಡಕ್ಟ್ ಆಫ್ 2 and x. ಸೊ x2 and x ಮಧ್ಯದಲ್ಲಿ ಯಾವ ಸೈನ್ ಇದೆ, ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಹೌದಾ? ಮಲ್ಟಿಪ್ಲಿಕೇಶನ್ ಸೈನ್. ಸೊ ಹೀಗೆ ಇರುವಾಗ ಒಂದು ಕೊಯಿಫಿಷಿಯಂಟ್ ಅನ್ನ, ಇದು ಕೊಯಿಫಿಷಿಯಂಟ್ ಆಯ್ತು. ಸೊ ಆ ಕೊಯಿಫಿಷಿಯಂಟ್ ಅನ್ನ ಒಂದು ಸೈಡ್ ಇಂದ ಇನ್ನೊಂದು ಸೈಡಿಗೆ ನಾವು ಕಳಿಸಿದ್ವಿ ಅಂತಂದ್ರೆ ಯಾವಾಗ ಇನ್ನ ಇಕ್ವೇಶನ್ ಅಲ್ಲಿ, ಸೊ ಅದು ಡಿವೈಡ್ ಆಗುತ್ತೆ ಅಂತಕ್ಕಂಥದ್ದು. ಈಗ ನೋಡಿದ್ವಿ x = 8, ಇಲ್ಲಿ 8 ಇದೆ. ಈ 2 ಈ ಕಡೆ ಬಂದಾಗ ಏನಾಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. x = ಏನಾಯ್ತು, 2 1s are 2, 4s are. ಸೊ ಇದು x ವ್ಯಾಲ್ಯೂ 4 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ತೀರಿ ಅಂತಕ್ಕಂಥದ್ದು ಬೇಸಿಗೆ ರಜೆಯಲ್ಲಿ, ರೈಟ್. ಎಸ್. ಇವಾಗ ಮೂರನೇ ಲೆಕ್ಕವನ್ನ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಮೂರನೇ ಲೆಕ್ಕ ಯಾವ ತರ ಇದೆ, ಥರ್ಡ್ ಪ್ರಾಬ್ಲಮ್. ಅದು 5x = 15 ಅಂತಕ್ಕಂಥದ್ದು. ಏನು ಬರೀತೀರಿ, ಸೊಲ್ಯೂಷನ್. ಎಸ್, ಸೊಲ್ಯೂಷನ್ 5x = 15. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಇವಾಗ 5 ಆ ಕಡೆ ಕಳಿಸ್ರಿ, ಏನಾಯ್ತು, x = 15 ಡಿವೈಡೆಡ್ ಬೈ 5 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ 5 1s are 5, 3s are 15. x = 3 ಆಯ್ತು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನಾವೇನ್ ಕಲ್ತೀವಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ವ್ಯಾಲ್ಯೂ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಹೇಳ್ತಾರೆ. ಸೊ ನಾವು ಆನ್ಲೈನ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಲೀನಿಯರ್ ಇಕ್ವೇಶನ್, ಕ್ವಾಡ್ರಾಟಿಕ್ ಇಕ್ವೇಶನ್, ಕ್ಯೂಬಿಕ್ ಇಕ್ವೇಶನ್ ಏನು ಅಂತಕ್ಕಂಥದ್ದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಸೊ ಇವಾಗ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಕೇಳ್ತಾರೆ. ಸೊ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಒಂದು ಕೊಯಿಫಿಷಿಯಂಟ್ ಮತ್ತು ಒಂದು ವೇರಿಯೇಬಲ್ ಇತ್ತು, ಹೌದಾ? ಎಸ್. ಸೊ ಅವುಗಳ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 3 ಮತ್ತೆ x ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆ ಇಕ್ವೇಶನ್ ಅಲ್ಲಿ ಒಂದು ಕೊಯಿಫಿಷಿಯಂಟ್ ಅಥವಾ ಒಂದು ಏನು ಕಾನ್ಸ್ಟೆಂಟ್ ಪಾರ್ಟ್ ಹೋಯ್ತಪ್ಪ ಅಂದ್ರೆ ಅದು ಡಿವೈಡ್ ಆಗುತ್ತೆ, ಹೌದಾ? ಮಲ್ಟಿಪ್ಲಿಕೇಶನ್ ಇದ್ರೆ ಡಿವೈಡ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ ಅಂತಕ್ಕಂಥ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ. ಎಸ್. ಇವಾಗ ಹೋಮ್ವರ್ಕ್ ಆಗಿ ನಾನು ನಿಮ್ಗೆ ಇವೆಲ್ಲ ಲೆಕ್ಕಗಳನ್ನ ಇಲ್ಲಿ ಕೊಡ್ತಾ ಇದ್ದೀನಿ ನೋಡ್ರಿ.
ಹೌದಾ. ಸೊ ಈಗ ಏನು ಮಾಡ್ತೀರಪ್ಪ ಅಂದರೆ ವಿಡಿಯೋ ಸ್ಟಾಪ್ ಮಾಡ್ತೀರಿ. ಹೌದಾ, ವಿಡಿಯೋ ಸ್ಟಾಪ್ ಮಾಡಿ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಇದನ್ನು ಬಿಡಿಸ್ತೀರಿ. ವಿಡಿಯೋ ಸ್ಟಾಪ್ ಮಾಡಿರಿ, ಬಿಡಿಸ್ರಿ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಈ ಲೆಕ್ಕಗಳನ್ನು ನೀವು ಒಂದು ಸ್ವಲ್ಪ ಟೈಮ್ ತಗೊಳ್ರಿ, ವಿಡಿಯೋ ಸ್ಟಾಪ್ ಮಾಡಿ ಈ 10 ಲೆಕ್ಕಗಳನ್ನು ನೀವು ನಿಮ್ಮಷ್ಟಕ್ಕೆ ನೀವು ಬಿಡಿಸಿದ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡಬೇಕು, ಕಂಟಿನ್ಯೂ ನೋಡಬೇಕು. ಆಮೇಲೆ ನಾನೇನು ಮಾಡ್ತೀನಪ್ಪ ಅಂದ್ರೆ ಒಂದೊಂದು ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ. ಆವಾಗ ನೀವು ಮಾಡಿರ್ತಕ್ಕಂಥ ಲೆಕ್ಕಗಳು ಸರಿಯಾಗಿದೆಯಲ್ಲ ಅಂತ ಹೇಳಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಹೌದಾ, ಎಸ್. ಸೊ ಮಾಡ್ತೀರಿ, ವಿಡಿಯೋ ಸ್ಟಾಪ್ ಮಾಡಿರಿ. ನಾನೀಗ ನಿಮ್ಮ ಹೋಮ್ವರ್ಕನ್ನು ಬಿಡಿಸ್ತಾ ಇದ್ದೀನಿ. ನೀವು ನಿಮ್ಮ ಹೋಮ್ವರ್ಕ್ ಏನು ನೀವು ಮಾಡಿರ್ತೀರಲ್ಲ ಆ ಲೆಕ್ಕಗಳನ್ನು ಚೆಕ್ ಮಾಡ್ಕೊರಿ, ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊರಿ. ಫಸ್ಟ್ ಲೆಕ್ಕ ಏನಿದೆ 9x = 27 ಇದೆ, ರೈಟ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ x ಇದು, ರೈಟ್. ಸೊಲ್ಯೂಷನ್ ಎಸ್, ಸೊಲ್ಯೂಷನ್ ಕರೆಕ್ಟ್ ಆಗಿ ಬರೆದು ಬಿಡೋಣ, ರೈಟ್. ಎಸ್, ಸೊಲ್ಯೂಷನ್ ರೈಟ್. ಈಗ 9x = 27 ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್, ಈಗ 9 × x ಇದು. ಸೊ ಎಕ್ಸ್ ಹಾಗೆ ಇರಲಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. 27 / 9 ಆಯಿತು ಇದು, ಓಕೆನಾ. ಎಸ್, 9 1s are 9 3s are 27, x = 3 ಬಂತು. ಹಾಗಾದ್ರೆ ನಿಮ್ಮ ಫಸ್ಟ್ ಪ್ರಾಬ್ಲಮ್ ಆನ್ಸರ್ ಏನಾಯಿತು, x = 3 ಆಯಿತು. ಮಾಡಿದ್ರಿ, ಎಸ್. ಸೊ ಎರಡನೇ ಲೆಕ್ಕವನ್ನು ಮಾಡೋಣ. ಎರಡನೇ ಲೆಕ್ಕ ಏನಿದೆ ನೋಡ್ರಿ, 2x = 14. ಸೊಲ್ಯೂಷನ್ ರೈಟ್. 2x = 14. ಈಗ x ಏನಾಯಿತು, 14 / 2 ಆಯಿತು. 2 ಆ ಕಡೆ ಹೋಯಿತು, ಡಿವೈಡ್ ಆಯಿತು, ಓಕೆನಾ. 2 1s are 2 7s are 14. ಸೊ x = 7. ನಿಮ್ಮದು ಸೆಕೆಂಡ್ ಪ್ರಾಬ್ಲಮ್ ಆನ್ಸರ್ ಏನಾಯಿತು, ಅದು 7 ಆಯಿತು. ಸೊ ವಿಡಿಯೋ ಸ್ಟಾಪ್ ಮಾಡಿರಿ, ಬರ್ಕೋರಿ ಇದನ್ನು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್, ಈಗ ನಾನು ಇದನ್ನು ರಬ್ ಮಾಡ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ, ಇದನ್ನು ರಬ್ ಮಾಡ್ತಾ ಇದ್ದೀನಿ ಅಂದರೆ 1 by 1 ಎಲ್ಲ ಲೆಕ್ಕಗಳನ್ನು ನಾನು ಬಿಡಿಸ್ತೀನಿ. ನೀವು ಮಾಡಿರ್ತಕ್ಕಂಥ ಲೆಕ್ಕಗಳು ಸರಿಯಾಗಿದೆಯೋ ಇಲ್ಲ ಅಂತ ಹೇಳಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ಇವಾಗ ಮೂರನೇ ಲೆಕ್ಕ ಏನಾಯ್ತು ನೋಡ್ರಿ, ಮೂರನೇ ಲೆಕ್ಕ 3x = 12. ಹೌದಾ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ, 3x = 12. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ನೀವು ಮಾಡಿರ್ತಕ್ಕಂಥ ಲೆಕ್ಕವನ್ನು ಈಗ ನಾನು ಮಾಡ್ತಾ ಇದ್ದೀನಿ, ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋರಿ ಕರೆಕ್ಟ್ ಇದೆಯಿಲ್ಲ ಅಂತ ಹೇಳಿ. ಸೊ ಈ ಕಡೆ 12 ಇದೆ, ಇದು 3 ಕಡೆ ಬಂದರೆ ಡಿವೈಡ್ ಆಗ್ತೈತಿ. 3 1s are 3 4s are 12. x = ಇದು ಎಷ್ಟಾಯ್ತು ರೀ, 4 ಆಯಿತು. ಒಪ್ಕೊಂತೀರಿ, ಎಸ್. ಈಗ ನಾಲ್ಕನೇ ಲೆಕ್ಕ ಏನಿದೆ ನೋಡ್ರಿ, 5x = 35 ಇದೆ. ಏನಿದೆ ರೀ, 5x = 35. ನಾವೇನು ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು, ರೈಟ್. ಎಕ್ಸ್ ಹಾಗೆ ಉಳಿಸ್ಕೊಡಿ, ಆ ಕಡೆ 35 ಇದೆ, ಈ 5 ಕೆಳಗೆ ಬಂದರೆ ಡಿವೈಡ್ ಆಗುತ್ತೆ. ಸೊ 5 1s are 5 7s are. ಹಾಗಾದ್ರೆ ಏನಾಯಿತು, x = 7 ಆಯಿತು, ರೈಟ್. ಸೊ ನಾಲ್ಕನೇ ಲೆಕ್ಕದ ಆನ್ಸರ್ x = 7 ಆಯಿತು. ವ್ಯಾಲ್ಯೂ ಆಫ್ x is 7, ರೈಟ್. ಎಸ್, ನಾನು ರಬ್ ಮಾಡ್ತಿದ್ದೀನಿ, ವಿಡಿಯೋ ಸ್ಟಾಪ್ ಮಾಡಿ ನಿಮ್ಮ ಈ ಲೆಕ್ಕವನ್ನು ಬರ್ಕೋರಿ ಅಂತಕ್ಕಂಥದ್ದು, ರೈಟ್. ಎಸ್. ಈಗ 5ನೇ ಲೆಕ್ಕವನ್ನು ಬಿಡಿಸ್ತೀವಿ. 5ನೇ ಲೆಕ್ಕ ಏನಿದೆ ನೋಡ್ರಿ, 7x = 35. ನೋಡ್ರಿ, 5th one 7x = 35. ನೋಡ್ರಿ ಏನಿದೆ ಸೊಲ್ಯೂಷನ್. ನೀವು ಹೀಗೆ ಬರೀಬೇಕು, ಇದು ಪ್ರಾಬ್ಲಮ್ ಆಯಿತು, ಇದು ಸೊಲ್ಯೂಷನ್. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಬರೀತೀರಿ, 7x = 35. ಸೊ x = 35, ಈ 7 ಈ ಕಡೆ ಬಂದರೆ ಡಿವೈಡ್ ಆಗ್ತೈತಿ. 7 1s are 7 5s are 35. ಸೊ that is 5. x = 35 ಅಂತ. ಸೊ x = 5 ಓನ್ಲಿ, ರೈಟ್. ಎಸ್. ಇವಾಗ 6th ಪ್ರಾಬ್ಲಮ್ ನೋಡ್ರಿ, 6ನೇ ಲೆಕ್ಕ 9x = 81. ಏನು ಕೊಟ್ಟಿದ್ದಾರೆ, 9x = 81. x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x ಆ ಕಡೆ ಅಲ್ಲೇ ಇರಲಿ, 81 ಇಲ್ಲಿದೆ, 9 ಆ ಕಡೆ ಹೋಯ್ತು ಅಂದರೆ ಡಿವೈಡ್ ಆಗ್ತಿದೆ. 9 1s are 9 9s are. x = 9 ಆಯಿತು. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ಸೊ ಈ ರೀತಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಈ ರೀತಿಯಲ್ಲಿ ನೀವು ಏನು ಮಾಡ್ತೀರಿ, ಬೇಸಿಗೆ ರಜೆಯಲ್ಲಿ ತರಗತಿಗಳನ್ನು ಕಲಿತೀರಿ ಅಂತಕ್ಕಂಥ ಇದು ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತಕ್ಕಂಥ ಲೆಕ್ಕ. ಈಗ ನೀವು ವಿಡಿಯೋ ಸ್ಟಾಪ್ ಮಾಡಿ ಲೆಕ್ಕಗಳನ್ನು ಮಾಡಿರಿ. ಸೊ ಈಗ ನಿಮ್ಮ ಲೆಕ್ಕಗಳು ಸರಿಯಾಗಿದೆಯಿಲ್ಲ ಅಂತ ಹೇಳಿ ನೀವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಈಗ ವಿಡಿಯೋ ಸ್ಟಾಪ್ ಮಾಡಿ ಬರ್ಕೋರಿ ಲೆಕ್ಕಗಳನ್ನು. ನಾನು ಈಗ 7ನೇ ಲೆಕ್ಕವನ್ನು ಬಿಡಿಸ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ, ರೈಟ್. ಸೊ 7th ಪ್ರಾಬ್ಲಮ್ ಏನಿದೆ ನೋಡ್ರಿ, 7th ಪ್ರಾಬ್ಲಮ್ 10x = 30. ಏನು ಕೊಟ್ಟಿದ್ದಾರೆ ರೀ,
10x is equal to 30. x ಹಾಗೆ ಇರಲಿ, ಇದು 30 ಆಯಿತು. 10 ಕೆಳಗಡೆ ಬಂತು ಅಂದರೆ ಡಿವೈಡ್ ಆಕೈತೆ. 10 1s are 10 3s are 30. ಸೊ x is equal to ಎಷ್ಟಾಯ್ತು ರೀ? 3 ಆಯಿತು. ರೈಟ್, ಸಿಂಪಲ್ ಇದೆ ಕಾನ್ಸೆಪ್ಟ್. ಹೀಗೆ ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಂದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಏನಾಗುತ್ತೆ, ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ನೀವು ಕಲಿಯಬೇಕಾಗಿರ್ತಕ್ಕಂಥ ತರಗತಿಗಳಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನು ಸಮಸ್ಯೆಗಳು ಬರೋದಿಲ್ಲ ಅಂತಕ್ಕಂಥದ್ದು ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ರೀತಿಯಲ್ಲಿ ನಾವೇನು ಮಾಡಿದ್ವಿಪ್ಪ ಅಂದ್ರೆ ಆನ್ಲೈನ್ ಕ್ಲಾಸನ್ನು ಮಾಡಿದ್ದೀವಿ. ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ಗಳನ್ನು ತಗೊಂಡು 3-4 ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡೀವಿ. ಒಂದಿಷ್ಟು ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದೀವಿ. ನೀವೇನು ಮಾಡಬೇಕು, ಆ ವಿಡಿಯೋನ ನೋಡಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಮ್ವರ್ಕನ್ನು ಮಾಡಿ, ವಿಡಿಯೋ ಸ್ಟಾಪ್ ಮಾಡಿ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಮಾಡಿರ್ತಕ್ಕಂಥ ಹೋಮ್ವರ್ಕ್ಗಳು ಸರಿಯಾಗಿದೆಯೋ ಇಲ್ಲ ಅಂತೇಳಿ ಈ ರೀತಿಯಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸೊ 4x is equal to 28 ಏನಿದೆ, 4x is equal to 28. x ಹಾಗೆ ಇರಲಿ, 28 divided by 4. 4 1s are 4 7s are 28. x is equal to 7. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ಈಗ ವಿಡಿಯೋ ಸ್ಟಾಪ್ ಮಾಡಿ ಬರ್ಕೋರಿ, ನಾನು ರಬ್ ಮಾಡ್ತಾ ಇದ್ದೀನಿ. 9th ಪ್ರಾಬ್ಲಮನ್ನು ಬಿಡಿಸ್ತೀನಿ ಅಂತಕ್ಕಂಥದ್ದು. ಸೊ ನೀವು ಇದೇ ರೀತಿಯಲ್ಲಿ ಸೊಲ್ಯೂಷನ್ ಬರೆದು ಏನು ಮಾಡಬೇಕು, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು. ಹೌದಾ? ಎಸ್. ಸೊ ಈಗ 9th ಪ್ರಾಬ್ಲಮ್, 9ನೇ ಲೆಕ್ಕವನ್ನು ಬಿಡಿಸ್ತಾ ಇದ್ದೀನಿ. ಏನಾಯಿತು 9th ಪ್ರಾಬ್ಲಮ್? 6x is equal to 42. ಏನಾಯ್ತು ರೀ? 6x is equal to 42. ಕ್ವಶನ್ ಆಗೈತಲ್ಲ? ಎಸ್. ವ್ಯಾಲ್ಯೂ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡ್ತಾ ಇದೀವಿ. ಎಕ್ಸ್ ಹಾಗೆ ಇರಲಿ, 42 ಆ ಕಡೆ ಇದೆ, 6 ಇದು ಡಿವೈಡ್ ಆಗ್ತದೆ. 6 1s are 6 7s are. x is equal to 7. ಕ್ವಶನ್ ಆಗೈತಲ್ಲ? ಎಸ್. ಈಗ 10th ಪ್ರಾಬ್ಲಮ್ ನೋಡ್ರಿ. 8x is equal to 64. 8x is equal to 64. ಸೊ x is equal to 64. ಈ 8 ಈ ಕಡೆ ಬಂತಂದ್ರೆ ಅದು ಡಿವೈಡ್ ಆಗ್ತದೆ. 8 1s are 8 8s are 64. x is equal to 8. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ನೀವೇನು ಮಾಡ್ತೀರಿ, ಬೇಸಿಗೆ ರಜೆಯಲ್ಲಿ ಎಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ನೀವೇನು ಮಾಡ್ತೀರಿ ಅಲ್ಲಿ ಕಲಿತೀರಿ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್. ಸೊ ನೀವು ನಮ್ಮ ಆನ್ಲೈನ್ ಕೋರ್ಸಿಗೆ ಜಾಯಿನ್ ಆಗಬೇಕು, ಕಲಿಬೇಕು ಅಂತಂದರೆ ಈ ಲೆಕ್ಕಗಳನ್ನು ಬರ್ಕೋರಿ. ನಾನೇನು ಮಾಡ್ತೀನಿ, ಇದನ್ನು ರಬ್ ಮಾಡಿ ನಿಮಗೆ ಈಗ ನಮ್ಮ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ಜಾಯಿನ್ ಆಗಬೇಕಂದ್ರೆ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಈ ಮೊಬೈಲ್ ನಂಬರ್ನ ಬರ್ಕೋರಿ, 9036306757. ಈ ನಂಬರ್ನ ಸೇವ್ ಮಾಡಿಕೊಂಡು ವಾಟ್ಸಪ್ ಮೂಲಕ ನೀವೇನು ಮಾಡಬೇಕು, ಹಾಯ್ ಅಂಥೇಳಿ SMS ಕಳಿಸಬೇಕು. ಈ ನಂಬರಿಗೆ ಹಾಯ್ ಅಂತೇಳಿ ಕಳಿಸಿದರೆ ನಿಮಗೆ ಅಲ್ಲಿ ಒಂದು ವಿಡಿಯೋ ಬರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಪ್ಪ ಅಂತಂದರೆ, ನಮ್ಮ ಆನ್ಲೈನ್ ಕೋರ್ಸಲ್ಲಿ ಮತ್ತೆ ಏನೇನು ನಿಮಗೆ ಲಭ್ಯ ಇದೆ, ಏನು ಮಾಡಿದರೆ ನೀವು ನಮ್ಮ ಆನ್ಲೈನ್ ಕೋರ್ಸನ್ನು ಜಾಯಿನ್ ಆಗಬಹುದು, ನಮ್ಮ ಆ್ಯಪನ್ನು ಯಾವ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು, ಆಮೇಲೆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ವಿಡಿಯೋಗಳನ್ನು ಎಲ್ಲಿ ನೀವು ನೋಡಬಹುದು ಅಂತಕ್ಕಂಥದ್ದನ್ನು ನಿಮಗೆ ಅಲ್ಲಿ ಸಂಪೂರ್ಣವಾಗಿ ಮಾಹಿತಿ ಅಲ್ಲಿ ಸಿಗುತ್ತೆ. ನೀವು ಜಸ್ಟ್ ಈ ನಂಬರನ್ನು ಸೇವ್ ಮಾಡಿಕೊಂಡು ಹಾಯ್ ಅಂತೇಳಿ SMS ಕಳಿಸ್ಬೇಕಾಗಿರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ? ಎಸ್.